ಹಲೋ ಎವ್ರಿವಾನ್, ಇವತ್ತು ಫಿಶ್ ತವಾ ಫ್ರೈ ಯಾವ ಥರ ಮಾಡೋದು ಅಂತ ನಾವು ನೋಡ್ಕೊಂಬರೋಣ. ಅದಕ್ಕೆ ಫಸ್ಟಿಗೆ ಒಂದು ಮಿಕ್ಸಿ ಜಾರಲ್ಲಿ ಚಿಲ್ಲಿ ಪೇಸ್ಟ್ ಹಾಕೊತಿದ್ದೀನಿ. ಈ ಚಿಲ್ಲಿ ಪೇಸ್ಟಿಗೆ ಕೊತ್ತಂಬರಿ, ಹುಳಿ ಮತ್ತು ಮೆಣಸು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿರುವಂತಹ ಚಿಲ್ಲಿ ಪೇಸ್ಟ್ ಅದು. ಅದಕ್ಕೇ ಫಿಶ್ ಫ್ರೈ ಇದೆಯಲ್ಲ ಆ ಮಸಾಲಾನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಹಾಫ್ ಟೊಮೆಟೊ, ಹಾಫ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಕಾಯಿ ಮೆಣಸು ಇಷ್ಟನ್ನು ಹಾಕಿಬಿಟ್ಟು ಜೊತೆಗೆ ಉಪ್ಪು, ಅರಿಶಿನ ಇವನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ತಿದ್ದೀನಿ. ನೈಸಾಗಿ ರುಬ್ಕೊಳ್ಬೇಕು ಅಂತ ಏನಿಲ್ಲ, ಸ್ವಲ್ಪ ರುಬ್ಕೊಂಡ್ರೆ ಸಾಕಾಗುತ್ತೆ. ಆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಂದು ಚೆನ್ನಾಗಿ ರುಬ್ಬಿದ್ರೆ ಸಾಕು. ನಂತರ ಮೀನಿಗೆ ಹಾಕಿಬಿಟ್ಟು ಮ್ಯಾರಿನೇಷನ್ಗೆ ಅಂತ ಫ್ರಿಜ್ಜಲ್ಲಿ 2 hours ಇಟ್ಬಿಡಿ. ಈ ಟೈಮಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹುಳಿ, ಖಾರ, ಉಪ್ಪು ಸರಿಯಾಗಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಹುಳಿ ಕಮ್ಮಿ ಆಗಿದ್ದರೆ ಸೋಯಾ ಸಾಸ್ ಹಾಕೊಬೋದು. ನಂತರ ಎಲ್ಲವನ್ನು ನೋಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಡಿ. ನಂತರ ಅದನ್ನು ಫ್ರೈ ಮಾಡೋದಕ್ಕೋಸ್ಕರ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊತಿದ್ದೀನಿ. ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೂ ಆಗುತ್ತೆ. ನಾನಿಲ್ಲಿ ಸನ್ಫ್ಲವರ್ ಯೂಸ್ ಮಾಡ್ಕೊತಿದ್ದೀನಿ, ಯಾಕಂದರೆ ಕೋಕೋನಟ್ ಆಯಿಲ್ ಯೂಸ್ ಮಾಡಿದರೆ ಅದು ತವಾಗೆ ಅಂದ್ಕೊಳ್ಳುತ್ತೆ ಮೀನು. ಸೊ ಅದಕ್ಕೋಸ್ಕರ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊತೀನಿ. ಅದರ ಸ್ಮೆಲ್ ಬೇಕಾಗಿ ಆ ಪೇಸ್ಟಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಬೋದು. ಆಚೆ ಈಚೆ ಮಗ್ಚ್ ಹಾಕ್ಬಿಟ್ಟು ಬೇಯೋವರೆಗೂ ಹಾಕಿಬಿಡಿ. ಲೋ ಫ್ಲೇಮಲ್ಲೇ ಇಡಿ, ಇಲ್ಲಾಂದರೆ ಒಂದೇ ಸೈಡ್ ತುಂಬ ಕರಕ್ಲೆ ಆಗೋಗುತ್ತೆ. ಸೊ ಫೈನಲಿ ತುಂಬ ರುಚಿಯಾಗಿರುವಂತಹ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ನೀವು ಟ್ರೈ ಮಾಡಿ.